ಪ್ರತೀಕ್, ಥ್ಯಾಂಕ್ ಯು ಸೋ ಮಚ್. ತುಂಬ ನಾನು ಐ ಆಮ್ ಲೂಸಿಂಗ್ ಮೈ ಸೆಲ್ಫ್ ಎಲ್ಲೋ ಅನ್ನೋವಾಗೆಲ್ಲ ಈ ಥರ ಒಂದಷ್ಟು ನಿರ್ಧಾರಗಳನ್ನ ತೊಗೊಂಡಿದ್ದೀನಿ. ಏನೋ ಒಂದು ವಿಷಯದಲ್ಲಿ ಗೋತ್ರು ಆಗ್ತಿರ್ತಾರೆ, ಹಾಗೆ ನಾನು ಕೂಡ ಆಗ್ತಾ ಇದ್ದೀನಿ ಅಷ್ಟೇ. ಸುಬ್ಬಿ ವಾಷಿಂಗ್ ಮಿಷಿನ್ 2 ಸೇಫಲ್ಲಿದೆ. ಕಾಲು ಇಬ್ರು ತಲೆ ಎಲ್ಲ ಎತ್ಕೊಬನ್ನಿ. ನೋಡಿ ಎನಿ ರೀಸನ್ಸ್, ಬ್ರಿಂಗ್ ಯುವರ್ ಪೇರೆಂಟ್ಸ್. ಇದು ಬಂದ್ಬಿಟ್ಟು ರ್ಯಾಷಸ್ಗೆ. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಭೇಟಿಯಾಗಿದ್ದೆ. ಬೆಳಗ್ಗೆ ನನ್ನ ವ್ಯೂ ಹೀಗಿದೆ. ವಾಷಿಂಗ್ ಮಿಷಿನ್ ರಿಪೇರಿ ಮಾಡೋದಕ್ಕೆ ಅಂಕಲ್ ಬಂದಿದ್ದಾರೆ. ಅಂಕಲ್ ಏನಾಗಿದೆ ಅಂಕಲ್ ಮಿಷಿನು? ಸರಿ ಹೋಗುತ್ತಾ? ಆ ಥರ ಮ್ಯಾಟ್ ಎಲ್ಲ ಹಾಕ್ಬಾರ್ದಲ್ವಾ ಅಂಕಲ್? ಅದು ರಿಮೂವ್ ಮಾಡೋದೇ ಕಷ್ಟ ಅಲ್ವಾ? ಅದು ಮೈಕ್ರೋ ಏನೇನು ಓ ಅದ್ರ ಮೇಲೆ ಬರುತ್ತೆ. ಈಗ ಹಂಗೆ ಆಗುತ್ತೆ ಸ್ವಲ್ಪ ದಿನ ಅನ್ಸುತ್ತೆ. ಮಿಷಿನ್ ರಿಪೇರಿ ಆಗಿದ್ದಿದ್ರೆ ಪ್ರಭಾವತಿ ಅವರೇ ಏನಿಲ್ಲ, ಸರಿ ಹೋಗುತ್ತಂತೆ ಗೈಸ್. ನಿಮ್ಮ ಸುಬ್ಬಿ ವಾಷಿಂಗ್ ಮಿಷಿನ್ 2 ಸೇಫಲ್ಲಿದೆ. ಹಲೋ ಆನವ್ ಅವರೇ ಬನ್ನಿ ಇಲ್ಲಿ. ಆನವ್ ಅಯ್ಯೋಯಪ್ಪ ತೋರಿಸ್ತೀನಿ ಹೆಂಗೆ ಕಾಣಿಸ್ತಾ ಇದೆ ಅಂತ. ಅಳಿಸು ಮಗು. ಬರ್ಸ್ಲಾ? ಕ್ಯಾಬಲ್ಲಿ ಹೋಗಪ್ಪು, ಬೈಕಲ್ಲಿ ಹೋಗು. ನಿಂಗೆ ಇವಾಗ ಸ್ವಲ್ಪ ಏನು ಗೊತ್ತಾ, ಅಪ್ಪು ಸುಬ್ಬಿ ವ್ಲಾಗ್ ಸ್ಟಾರ್ಟ್ ಮಾಡಿ 2 ವಾರ ಆಗ್ತಿದೆ, ಆದರೆ ಅಪ್ಪು ಅಪ್ಲೋಡೇ ಮಾಡಿಲ್ಲ. ಗೈಸ್ ನೀವು ಕೇಳೋದು ನಿಲ್ಲಿಸಿ ನನ್ನನ್ನು, ಅವನು ಮಾಡಲ್ಲ. ಯಾಕೆ ಎಲ್ಲೇ ಮರ್ಯಾದೆ? ಯಾರೋ ಯಾಕೆ ಬೇಡ ಹೊಡೆದು ಆಚೆ ಕಳಿಸ್ಬಿಡ್ತೀನಿ. ಯಾರನ್ನ? ನಿನ್ನ ಯಾರನ್ನ ಕಳ್ಸತ್? ನಮ್ಮಮ್ಮ ಕೇಳಲ್ಲ. ನನ್ನ ಮಗನ ಮಗಳನ್ನ ಕಳಿಸ್ತೀಯಾ? ಓಕೆ ಆಯ್ತು. ಇದು ವಾಷಿಂಗ್ ಮಿಷಿನ್ ಇದಕ್ಕೆ ಒಂದು ಎಷ್ಟಾಗ್ಬೋದು ಅಂಕಲ್? 1,000 ರೂಪಾಯಿ ಅಂದ್ರೆ ಇವನ್ನೆಲ್ಲ ಇಲ್ಲೇ ಎಸ್ಕೋತೀನಿ. ಅತಿ ಆಗಿ ಮಾತಾಡಬೇಡ, ಅತಿಯಾಗಿ ಮಾತಾಡಬೇಡ. ಇವನು ನೋಡಿ ಶಕೆಗೆ. ಈ ಮಿಷಿನ್ಗೆ ನಿಮ್ಮ ಗಿರಿನಗರದ ಹಿಂದಿನ ಮಿಷಿನ್ ಕಂಪೇರ್ ಮಾಡಿದ್ರೆ ಇದು ಕಡಿಮೆನೇ ಮೇಂಟೆನೆನ್ಸ್. ಅದು ಸ್ಯಾಮ್ಸಂಗ್ ಇನ್ವರ್ಟರ್ ಅಲ್ಲ, ಅದು ಕಂಪೇರ್ ಮಾಡಿದ್ರೆ ಇದು ಕಡಿಮೆ. ನೋಡಿ ಅವಾಗಿಂದ ಅಂಕಲೇ ವಾಷಿಂಗ್ ಮಿಷಿನ್ ರಿಪೇರಿ ಮಾಡ್ತಿರೋದು, ಅವಾಗಿಂದ ಮಹಾಲಕ್ಷ್ಮಿ ಲೇಔಟಿಂದ ಅಂತ. ಏನೇನೇನು ಏನೋ ನಂಗೂ ಹೇಳೋ. ಅದೇ ಅಂಕಲ್ ಅವಾಗಿಂದ ಬರ್ತಿದ್ದೀರಾ ನೀವು? ನಂಗೆ ನೋಡು ಏನಮ್ಮ ಕೆಲಸ ಮಾಡ್ತೀಯ ಅದನ್ನ ಮೊಬೈಲ್ ಇಟ್ಕೊಳ್ಳೋದು ಇದನ್ನೆಲ್ಲ ನನಗೆ ಕೊಟ್ಬಿಟ್ಟು ಅಪ್ಪ ನನಗೆ ಕೊಡೋದು ಮಾಡಲ್ಲ, ನಾನು ಮಾಡ್ತೀನಿ. ಅದೇನೋ ಅಂತಾರಲ್ಲ, ತಾನು ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಹಾಳು ಮಾಡೋದು ಹಾಳು ಅಂತ. ನಾನೇ ಮಾಡ್ತೀನಿ. ಅಮ್ಮ ಸುಬ್ಬಿ ಅಲ್ಲ, ಸುಬ್ಬಿ ಅವ್ರ ಮಗಳು. ಯಾರ್ದು ಕಾಲು ಇಬ್ರು ತಲೆ ಎಲ್ಲ ಎತ್ಕೊಬನ್ನಿ. ಕುರಿ ಕಾಲ ಮಟನ್ 2 ತಗೊಬನ್ನಿ. ಸರಿ ಪಾಪ, ಇದು ಯಾವ್ದು ಎಷ್ಟು ಬೇಕಾಗುತ್ತಾ? 4 ಕಾಲು ತಗೊಬನ್ನಿ. ಯಾವಾರ? ಶುಕ್ರವಾರ ಕಡೆ, ಅದಕ್ಕೆ ಶುಕ್ರವಾರ ತಿಂತಿ ತಗೊಬನ್ನಿ.
ಆ, ಹುಷಾರು ನನಗೆ. ಕುರಿದು ಅಷ್ಟು ಅಮೌಂಟ್ ಕೇಳಮ್ಮ. ಅಮ್ಮ ಕುರಿದ ಆಡು ಅವ್ರಿಗೆ ಹೇಳಕ್ಕೆ ಹೇಳು ಬಾಣಂತಿಗೆ ಅಂತ. ಅವ್ರಿಗೆ ಕೇಳ್ಬೇಕಂತೆ ಬಾಣಂತಿ ಅಂತ. ಅವ್ ಅಂಕಲ್ ಬಾಣಂತನ ಮಾಡಿ ಅಭ್ಯಾಸ ಇರುತ್ತಲ್ಲ, ಅದು ಗೊತ್ತಿರುತ್ತೆ. ಓಕೆ ಪಾಪ. ಆಡಲ್ಲ ಪಾಪ, ಅದು ಮೇಕೆ. ಆಡು ಅಂದ್ರೆ ಮೇಕೆನೆ ಅಲ್ವಾ ಅಂಕಲ್? ಆಡು ಅಂದ್ರೆ ಮೇಕೆ, ಕುರಿ ಅಂದ್ರೆ ಕುರಿ. ಅದೇ ಇವನು. ಸರಿ 840. ಎಷ್ಟು ವಿಸಿಲ್ ಬೇಕಾಗುತ್ತೆ? ಮೂರು ವಿಸಿಲ್ಲ. 380 kg 850. ನೀವು ಕೇಳಿಸ್ಕೊಂಡ್ರಿ. 1.5 ತಗೊಂಡೆ. 1.5 ಅಂದರೆ ಎಷ್ಟು ರೂಪಾಯಿ ಆಗಿರುತ್ತೆ ಅಂತ ನೀವೇ ಗೆಸ್ ಮಾಡಿ. 10 ರೂಪಾಯಿ ಬಿಟ್ಕೊಟ್ರು ಅಷ್ಟೇ. ಓ ದೇವ್ರೇ, ಉಗಿತವನ್ ಕರೆಕ್ಟಾಗಿ ಎತ್ತಿಡ್ಕೋ, ಆಟ ಆಡ್ಬೇಡ ಅಮ್ಮನ ಹತ್ರ ಅಂತ ಬೈತವನು. ಓ ವೆಲ್ಕಮ್ ಟು ಅಪ್ಪು ಸುದ್ದಿ ವ್ಲಾಗ್ಸ್. ಎಲ್ಲ ಹೇಗಿದ್ದೀರಾ? ಸುಬ್ಬಿ ಹತ್ರ ಹೇಳ್ಸಿದ್ರೆ ಚೆನ್ನಾಗಿರುತ್ತೆ. ಇನ್ನೊಂದ್ಸರಿ ಟ್ರೈ ಮಾಡಿಸಿ. ವೆಲ್ಕಮ್ ಬ್ಯಾಕ್ ಟು ಜೋರಾಗಿ ಅಪ್ಪು ಸುದ್ದಿ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಅಪ್ಪು ಸುದ್ದಿ ವ್ಲಾಗ್ಸ್. ಅವಂದೇ ಇರುತ್ತೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಪೂರ್ತಿ. ಹೌದಲ್ಲ. ಅಪ್ಪು ಚೆನ್ನಾಗಿಲ್ಲ ಕಣೋ. ಆಗಲೇ ಮಾಡ್ತಿದ್ದಲ್ಲ ಅಪ್ಪು. ಏನು ಸಾರಿ, ಸಲೂನ್ ಇದು. ಹಿಂಗೆ ಚಿಕ್ಕ ವಯಸ್ಸಲ್ಲಿ ಅವನೇ ತಾನೇ ಹೇಳ್ದ. ಹೇಳಿ ನೋಡಿ. ಕತ್ತಿಸಕ್ ಸಾಯಿಸ್ತಾನೆ. ಇಲ್ಲ ಮೇಡಮ್, ನಾನು ಯಾಕೆ ಕತ್ತಿಸಿಕ್ರಿ ಮೇಡಮ್? ಮಸಾಜ್ ಮಾಡ್ತಿರೋದು ಮೇಡಮ್ ನಾನು. ಹೆಂಗಪ್ಪ ಇನ್ನೊಂದ್ಸತಿ ಎಕ್ಸ್ಪ್ರೆಷನ್ ಕೊಡೋದು? ಮಸಾಜ್ ಮಾಡ್ತಿರೋದು, ಮಸಾಜ್. ಸಕ್ಕದಾಗಿ ಎಕ್ಸ್ಪ್ರೆಷನ್ ಕೊಟ್ಟ ಈಗ. ಮಾಡೋದು ಸ್ವಲ್ಪ ಇರಿ. ಹಂಗೆ ಸುಂದರಿ ಟರ್ಗಡ್ರೆ ಅಂತ ಅನ್ನುತ್ತೆ. ಸಾಕು ಬಿಡು. ಎಂಡಿಂಗ್ ಫೈಲ್ 12% ಅಷ್ಟೇ, ಲೇಟ್ ಆಗುತ್ತಲ್ವಾ? ಸುಬ್ಬಿ ಮಾಡೋ ಖಾರದ ಪುಡಿ ಸಾರೇ ಸೂಪರಪ್ಪ ಅಲ್ಲ ಪಾಪ? ನನ್ನ ಫ್ಯಾಮಿಲಿ, ನನ್ನ ಡಾರ್ಲಿಂಗ್ಸ್ ಎಲ್ಲ ಹೇಳಿದ್ದಾರೆ ನೀವು ತಿನ್ನೋದನ್ನ ತೋರಿಸ್ಬೇಡಿ ಅಂತ. ಇಲ್ಲ, ನಾನು ಸ್ವಲ್ಪ ಹೈಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ತೋರಿಸ್ತಾ ಇಲ್ಲ. ಬೇಡ ತೋರಿಸ್ಬೇಡ. ಓಕೆ, ಸೂಪರ್ ಆಗಿದೆ. ಸುಬ್ಬಿ ಇಸ್ ದ ಬೆಸ್ಟ್. ಸುಬ್ಬಿ ಅವಳ ಪಕ್ಕ ಬನ್ನಿ, ನಿಮಗೆ ಒಂದು ಫೋಟೋ ತಗೊಬಿಡ್ತೀನಿ. ಅವಳ ಪಕ್ಕ ಬಂದು ನಿಂತ್ಕೊಳ್ಳಿ. ಹಿಂಗೆ ಸೊ ಈಗ ಶೂಟ್ ಮಾಡೋಕ್ಕೆ ಹೋಗಬೇಕು. ನಿಮ್ಮೆಲ್ರಿಗೂ ಸೂಪರ್ ಆಗಿರೋ ಕಂಟೆಂಟ್ ಕೊಡಬೇಕಲ್ವ?
ಹೇ ಬಂದ್ಬಿಡ್ತು. ಕ್ಯಾಮ್ರಾಗೆ ಕ್ಯಾಮ್ರಾ ವಿಡಿಯೋಗೆ ಮೂರು ನಾನು ಎದ್ಕೊಂಡು ಮೇಡಮ್ ಓ ಅಂತ ಶುರು ಮಾಡ್ಬಿಡೋರು. ಅಂದರೆ ಈಗ ಏನು ವಿಷಯ ಅಂತ ಫಸ್ಟ್ ಹೇಳೋದು ಮಡಿದಕ್ಕೆ ಏನಂತ. ನಾನು ಕಾಲೇಜಲ್ಲಿರುವಾಗ ನನ್ನ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಾ ಇದ್ರು ನನ್ನ HOD ಅಥವಾ ಟೀಚರ್ ಆಗಿರ್ಬೋದು. ಎರಡಕ್ಕೆ ಕತ್ತೀನಿ ಬೇಡ ಹೇಳಿ ನನ್ನ ಗುಣಗಾನವನ್ನು ಮಾಡಿ. ಸ್ಕೂಲಲ್ಲೂ ಅಷ್ಟೇ, ಇದರಲ್ಲೂ ಅಷ್ಟೇ. ನೋಡಿ ಹೆಂಗ್ ನಿಂತೋಳು ನೋಡಿ ಅನ್ನೋದು, ಹಿಂಗೆ ಅನ್ಕೊಂಡು ನಿಂತಿರೋಳು. ನಾನು ತಪ್ಪೇ ಮಾಡಿರ್ತಿರ್ಲಿಲ್ಲ ಪಾಪ, ಸುಮ್ಮನೆ ನಾನು ಹಿಡ್ಕೊಂಡು ದಾಡ್ಸೋರು. ಮೌಲ್ಯ ಅಂತಂದ್ರೆ ಅನ್ನೋಳು ಅಲ್ವಾ. ನನ್ಗೆ ಏನೇ ಮದುವೆ ಹಿಂಗೆ ಯಾಕೆ ಹಿಂಗೆ ಅಂದರೆ ಹೋಗಮ್ಮ ಕೆಲಸ ನೋಡೋಕೆ ಮನೆಗೆ ಹೋಗ್ತೀಯ, ಹೋಗಿ ಮನೆಗೆ ಹೋಗು, ನನಗೆ ಕೆಲಸ ಐತೆ ಅಂತ ಕೆಲಸ ಮಾಡ್ತಾ ಇದ್ದೆ. ಏನಂದ್ರೆ ಯು ಹ್ಯಾವ್ ಟು ಅಟೆಂಡ್ ದ ಕ್ಲಾಸಸ್ ಅಂತ. ನನಗೇನಂದ್ರೆ ನಾನು ಈಗ ಈ ಕ್ಯಾಂಪಸ್ ಸೆಲೆಕ್ಷನ್ ಇರುತ್ತೆ ಗೊತ್ತಾ, ಅದಕ್ಕೂ ಕೂಡ ಲಾಸ್ಟ್ ಬೆಂಚಲ್ಲಿ ಹೋಗೋಣ ಅಂತ ಇದೆ. ಒಂದೇ ಒಂದು ಕ್ಯಾಂಪಸ್ ಇಂಟರ್ವ್ಯೂನು ನಾನು ಅಟೆಂಡ್ ಮಾಡಲಿಲ್ಲ, ಬಿಕಾಸ್ ಐ ನೋ ವಾಟ್ ಐ ವಿಲ್ ಬಿ ಡೂಯಿಂಗ್ ಅಂತ. ನಾನು ಫೋನ್ ಮಾಡ್ತಾ ಅಯ್ಯೋ ನಮ್ಮ ಮಾವ ಫೋನ್ ಮಾಡ್ತವ್ರಿ ಗೈಸ್. ಹಾಂ, ನಮ್ಮ ಮಾವ ಮಾಡಿದರು. ಸೊ ಅದರಲ್ಲಿ ಬ್ಯುಸಿ ಆಗಿಬಿಟ್ಟಿದೆ. ಆ್ಯಕ್ಚುಲಿ ನನ್ನ HOD ಮೆಸೇಜ್ ಮಾಡಿದ್ದಾರೆ, ನನಗೆ ಬೇಬಿ ಆಗಿರೋದು ಒಂದು ವಿಡಿಯೋ ನೋಡಿದೆ ನಾನು. ನಂಗೆ ನೋಡಿ ಖುಷಿ ಆಯಿತು. ಕಂಗ್ರ್ಯಾಚುಲೇಷನ್ಸ್ ಫಾರ್ ಬೀಯಿಂಗ್ ಪೇರೆಂಟ್ ಅಗೇನ್ ಅಂತ. ಸಕ್ಕದಾಗಿ ಉಗಿಸ್ಕೊತಾ ಇದ್ದೆ. ನನಗೆ ಎಲ್ಲಿ ನೋಡಿದ್ರು ನನ್ನ ತಲೆ ನೋಡಿದ್ರೇ ಆಗಲ್ಲ. ನಮ್ಮ ಮ್ಯಾಮ್ಗೆ, ನಮ್ಮ HODಗೆ ಐ ಡೋಂಟ್ ವಾಂಟ್ ಟು ಟೇಕ್ ಹರ್ ನೇಮ್, ಬಟ್ ಟುಡೇ ಶಿ ಈಸ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್ ಅಬೌಟ್ ಮೀ. ಲಾಸ್ಟ್ ಟೈಮ್ ಕಾಲೇಜ್ಗೆ ಹೋದಾಗ ಅಥವಾ ಗೆಸ್ಟಾಗಿ ಹೋದಾಗೆಲ್ಲ ಶಿ ವಾಸ್ ಸೋ ಹ್ಯಾಪಿ. ಆ್ಯಂಡ್ ಎನಿ ಲೆಕ್ಚರರ್ಸ್ ಅಥವಾ ಎನಿ ಟೀಚರ್ಸ್ ಆಫ್ ಯೋರ್ಸ್ ಎಲ್ಲ ಕಾಲೇಜಲ್ಲಿರುವಾಗ ಬೈತಾ ಇರ್ತಾರೆ, ಬೈಯೋದೆಲ್ಲ ಒಳ್ಳೇದಕ್ಕೆ, ಬದುಕಕ್ಕೆ ಹೇಳ್ತಾರೆ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಫಾರ್ ಮೈ ಕಾಲೇಜ್ ಆ್ಯಂಡ್ ಮೈ ಟೀಚರ್ಸ್ ಟುಡೇ. ದೇ ಆರ್ ಸೋ ಹ್ಯಾಪಿ ಆ್ಯಂಡ್ ಪ್ರೌಡ್. ಈ ಒಂದು ಸ್ಟೇಜಿಗೆ ಬರೋದಕ್ಕೆ ಅವರು ವೆಯ್ಟ್ ಮಾಡ್ತಿರ್ತಾರೆ. ಎವ್ರಿ ಸ್ಟೂಡೆಂಟ್ ನೋ ಶಿ ಕೆನಾಟ್ ಡೂ ದ್ಯಾಟ್. ಶಿ ಹ್ಯಾವ್ ಟು ಅಟೆಂಡ್ ದ ಕ್ಲಾಸಸ್ ಮೇಡಮ್. ಅಲಾಂಗ್ ವಿತ್ ದಟ್ ಅಬೌಟ್ ಕಲ್ಚರಲ್ ಡಾನ್ಸ್ attendance you have to, for any reasons, bring your parents. And her expressions was like love. I feel like wow. No HOD. She was so strict. ಎಲ್ಲ ಹೆಣ್ಮಕ್ಳು ಹಂಗೆ ಗಡ 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 ಅಂತ ಏನ್ ಮಾಡ್ತಾಳೆ ಇವಳೊಬ್ಳು ತಂಗಿ ಅಲ್ವಾ. ಅದು ಅಯ್ಯೋ ನಮ್ಮ ನಾವು ಅಣ್ಣ ಆಗ್ಬಿಟ್ಟವನಲ್ಲವ್ವ. ಹಿಂಗೆ ನೋಡ್ತಾ ಇದ್ದೆ, ಬೇಜಾರಾಗ್ತಾ ಇತ್ತು ನನಗೆ ಆ್ಯಕ್ಚುಲಿ. ಏನಕ್ಕೆ ಅಂತ ಅಂದರೆ, ಒಂದು ಹುಡುಗಿಗೆ ಅವಳ ಲುಕ್ಸ್ ತುಂಬ ಮ್ಯಾಟ್ರ್ ಆಗುತ್ತೆ. ಅವಳೊಂದು ಡಿಸಿಷನ್ ತೊಗೊತಾಳೆ ಅಥವಾ ತೊಗೊತಿದ್ದಾಳೆ ಅಂತಂದರೆ ಅದ್ರ ಹಿಂದೆ 1000 ಕಾರಣಗಳಿರ್ಬೋದು, ಇರುತ್ತೆ. ಆ್ಯಂಡ್ ಆ ಕಾರಣಗಳನ್ನ ಕುತ್ಕೊಂಡು ಇಂಡಿವಿಜುವಲ್ ಆಗಿ ಒಬ್ರೊಬ್ರಿಗೆ ಹೇಳೋಕ್ಕಾಗಲ್ಲ. ಈ ಒಂದು ನಿರ್ಧಾರದಿಂದ ಪಾಸಿಟಿವ್ ಎಷ್ಟಿದೆಯೋ ನೆಗೆಟಿವ್ ಅಷ್ಟೇ ಇದೆ. ನಂಗೆ ಗೊತ್ತಿಲ್ಲ, ನನ್ನ ಆ್ಯಂಗ್ಸೈಟಿ, ಇವತ್ತು ನಾನು ಹೇಳ್ತಾ ಇದ್ದೀನಿ, ನನ್ನ ಆ್ಯಂಗ್ಸೈಟಿ, ನನ್ನ ಕೋಪ ರೀಸೆಂಟಾಗೂ ಅಷ್ಟೇ ನನಗೆ ಆ್ಯಂಗ್ಸೈಟಿ ಎಲ್ಲ ಅಟ್ಯಾಕ್ ಆಗೋದು. ಐ ಫೆಲ್ಟ್ ಲೈಕ್ ಅಗೇನ್ ಐ ವಾನ ನಾನು ಹೇರ್ ಕಟ್ ಮಾಡಿಸ್ಬೇಕು ಅನ್ನೋ ಥರ. ತುಂಬ ಬ್ರೇಕ್ ಡೌನ್ ಆಗಿ ಅಥವಾ ತುಂಬ ನಾನು ಐ ಆಮ್ ಲೂಸಿಂಗ್ ಮೈ ಸೆಲ್ಫ್ ಎಲ್ಲೋ ಅನ್ನೋವಾಗೆಲ್ಲ ಈ ಥರ ಒಂದಷ್ಟು ನಿರ್ಧಾರಗಳನ್ನ ತೊಗೊಂಡಿದ್ದೀನಿ. ಏನಕ್ಕೆ ಅಂತಂದರೆ ಐ ಜಸ್ಟ್ ವಾನ ಕಮ್ ಬ್ಯಾಕ್. ಇಟ್ಸ್ ನಾಟ್ ಅಬೌಟ್ ಲುಕ್ಸ್. ಮೌಲ್ಯ ಅಂತ ಅಂದಮೇಲೆ ಮೌಲ್ಯ ಯಾವಾಗಲೂ ಮೌಲ್ಯ ಆಗೇ ಇರ್ತಾಳೆ. ಅಂದರೆ ಈ ಲುಕ್ಸು ಇದೆಲ್ಲ ಚೇಂಜ್ ಆಗಿರ್ಬೋದು, ಬಟ್ ಮೌಲ್ಯ ರಿಮೈನ್ಸ್ ದ ಸೇಮ್. ಆ್ಯಂಡ್ ಇದು ವಾಪಸ್ ಬರುತ್ತೆ. ಎಷ್ಟು ಬರುತ್ತೋ ಅದು ಓಕೆ ನನಗೆ. ಸಮ್ಟೈಮ್ಸ್ ಹೆಂಗಾಗ್ಬಿಡುತ್ತೆ ಅಂದರೆ, ನಾನು ಜಗತ್ತಿಗೆ ಚೆನ್ನಾಗಿ ಕಾಣಿಸ್ಕೋಬೇಕಾ, ಚೆನ್ನಾಗಿ ಕಾಣಿಸ್ಕೊಂಡ್ರು ಏನು, ಚೆನ್ನಾಗಿ ಕಾಣಿಸ್ಕೊಳ್ಳೋದು ಬೇಡ, ಈ ಥರ ಒಂದಷ್ಟು ಥಾಟ್ಸ್ಗಳು ಓಡ್ತಿರುತ್ತೆ. ಆ್ಯಂಡ್ ಎಲ್ಲನೂ ನಾನು ಕುತ್ಕೊಂಡು ಎಲ್ರಿಗೂ ಹೇಳೋಕ್ಕಾಗಲ್ಲ. ಆ್ಯಂಡ್ ನನ್ನನ್ನು ಅದೇ ಲುಕ್ಕಲ್ಲಿ ನೋಡೋಕ್ಕೆ ನೀವೆಲ್ಲ ಇಷ್ಟಪಡ್ತೀರ. ಆ್ಯಂಡ್ ಅದು ವಾಪಸ್ ಬರುತ್ತೆ. ವಿಷಯ ಅದಲ್ಲ, ಯಾಕೆ ಚೇಂಜಸ್ನ ಜನ ಅಕ್ಸೆಪ್ಟ್ ಮಾಡಲ್ಲ ಅಂತ. ಹೀಗೆ ಇರಬೇಕು ಅನ್ನೋದಿಲ್ಲ. ಹಿಂಗೆ ಇದ್ದಾಗ್ಲೂ ಯಾರು ಏನೋ ಸೂಪರ್ ಗೀಪರ್ ಅಂತ ಏನೋ ಹಿಂಗೆ ಇರಿ ಅನ್ನೋದು ಏನಿಲ್ಲ. ಅಂದರೆ ರೂಲ್ಸ್ ಏನೂ ಇಲ್ಲ ಅಲ್ವಾ ಅನ್ನೋದು ನನ್ನ ಇದು.
ಐ ಜಸ್ಟ್ ವಾಂಟ್ ಟು ಚೇಂಜ್ ಬ್ಯಾಕ್ ಟು ಬ್ಯಾಕ್. ನನಗೆ ಮಕ್ಕಳಾಗಿದ್ದಿರ್ಬೋದು, ನನ್ನ ರೆಸ್ಪಾನ್ಸಿಬಿಲಿಟೀಸ್ ಇರ್ಬೋದು, ಅಥವಾ ನನ್ನ ವರ್ಕ್ ಪ್ರೆಷರ್, ವಾಟ್ ಎವರ್. ಎಲ್ಲರೂ ಏನೋ ಒಂದು ವಿಷಯದಲ್ಲಿ ಗೋತ್ರು ಆಗ್ತಿರ್ತಾರೆ, ಹಾಗೆ ನಾನು ಕೂಡ ಆಗ್ತಾಯಿದ್ದೀನಿ ಅಷ್ಟೇ. ಯಾಕೋ ಶೇರ್ ಮಾಡ್ಕೊಬೇಕಂತ ಅನಿಸ್ತು. ಗೊತ್ತು ಎಲ್ಲರಿಗೂ ಈ ಒಂದು ಡಿಸಿಷನ್ ತೊಗೊಂಡು ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಬಟ್ ನಾನು ಮಾಡಿದ್ದೀನಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಅದ್ರ ಬಗ್ಗೆ. ಯಾರೂ ಮಾಡದಿರೋದನ್ನ ನಾನು ಮಾಡಿದಾಗ ನಂಗೆ ಸಖತ್ ಥ್ರಿಲ್ ಅನಿಸುತ್ತೆ. ಎಲ್ಲರೂ ಹೀಗೆ ಇದ್ದಾರೆ, ನಾನು ಹೀಗೆ ಇರಬೇಕು ಅನ್ನೋದು ನನಗಿಷ್ಟ ಇಲ್ಲ. ಐ ವಾಂಟ್ ಬಿ ಸಮಥಿಂಗ್ ಡಿಫ್ರೆಂಟ್, ಐ ವಾಂಟ್ ಬಿ ಯುನೀಕ್ ಆ್ಯಂಡ್ ಐ ಆಮ್ ಟ್ರೈಯಿಂಗ್ ಟು ಬಿ. ಆ್ಯಂಡ್ ನನ್ನ ಬೆಸ್ಟ್ ವರ್ಷನ್ನ ನನ್ನ ಮಕ್ಳಿಗೆ ಕೊಡಬೇಕು ಅನ್ನೋದು ನನ್ನ ಪ್ರಯತ್ನ. ನಾನು ಏನು ಮಾಡಬೇಕು ಅಂದ್ಕೊಂಡಿದ್ದೆ ಈ ಟೈಮಲ್ಲಿ ಮಾಡ್ಕೊಬೇಕು ಅಂತ ನನ್ನ ಇನ್ಸ್ಟೆಂಟ್ ಹೇಳ್ತು. ಸೊ ಅದಕ್ಕೆ ಐ ಜಸ್ಟ್ ಈ ಒಂದು ಆಪರ್ಚುನಿಟಿ ತೊಗೊಂಡೆ. ನಿಮ್ಮೆಲ್ಲರ ಪ್ರಕಾರ ಚೆನ್ನಾಗಿ ಕಾಣಿಸ್ದೇ ಇರ್ಬೋದು, ಆ್ಯಂಡ್ ದಟ್ಸ್ ಫೈನ್. ಆ್ಯಂಡ್ ಐ ಆಮ್ ಟಯರ್ಡ್ ಮೋರ್ ಓವರ್, ಮೆಂಟಲಿ ಫಿಸಿಕಲಿ ನಾನು ಬೌನ್ಸ್ ಬ್ಯಾಕ್ ಆಗಬೇಕು. ಅದಕ್ಕೆ ಇದು ಯಾವುದೋ ಒಂದು ರೀಸನ್ ಆಗಬಾರ್ದು, ಬೇಗ ಸ್ಪೀಡಪ್ ಆಗಬೇಕು. ಈಗ 2 ಮಕ್ಕಳಿರೋದ್ರಿಂದ ಅಟ್ಲೀಸ್ಟ್ ನಾನು ಒಂದು ಮಗುನ ಟೇಕ್ ಕೇರ್, ನೀವೇ ಹೇಳ್ತಿದ್ದೀರಾ ಸುಬ್ಬಿಗೆ ಎಷ್ಟು ಕೆಲಸ ಅಂತ, ಅದರ ಮಧ್ಯದಲ್ಲಿ ಇದು ಎಲ್ಲ ಒಂದು ರೀಸನ್ ಆಗಬಾರ್ದು. ಯಾಕಂದರೆ ಈಗ ಅವರೇ ಸ್ನಾನ ಮಾಡಿಸ್ತಿರೋದು ಅಮ್ಮ, ಆ್ಯಂಡ್ ನನಗೆ ಸ್ನಾನ ಮಾಡಿಸೋದಕ್ಕೆ ಕಷ್ಟ ಆಗುತ್ತೆ ಒಂದು. ಆ್ಯಂಡ್ ನಂದು ಇಷ್ಟು ಒರಿಜಿನಲ್ ಹೇರ್ ಇನ್ನಿಷ್ಟು ನಾನು ಮಾಡಿಸಿದ್ದು ಅದೊಂದು ರೀಸನ್ನು. ಆ್ಯಂಡ್ ನನಗೆ ಈಗ ಸಮ್ಮರ್ ಇರೋದ್ರಿಂದ ಅದು ಸಫಕೇಟ್ ಆಗ್ತಿರುತ್ತೆ. ಆ್ಯಂಡ್ ನಾನು ಜಸ್ಟ್ ಗಂಟು ಕಟ್ಟಿ ಇಡ್ತಿದ್ದೆ, ಅದನ್ನು ನಾನು ಕೂಮ್ ಮಾಡೋಕ್ಕಾಗ್ತಿರ್ಲಿಲ್ಲ, ಅದನ್ನು ಟೇಕ್ ಕೇರ್ ಮಾಡೋಕ್ಕಾಗ್ತಿರ್ಲಿಲ್ಲ. ಅದು ಒಂದು ರೀಸನ್. ಆ್ಯಂಡ್ ನನಗೆ ತುಂಬ ಫ್ರಸ್ಟ್ರೇಟ್ ಆಗ್ತಾಯಿತ್ತು, ಯಾಕಂದರೆ ನಾನು ಶೂಟ್ಗೆ ಹೋಗೋವಾಗ ಅದನ್ನು ರೆಡಿ ಮಾಡ್ಕೊಳಕ್ಕೆ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ ಅಲೋನ್. ಅದನ್ನು ನಾನು ಸರಿ ಮಾಡಿಕೊಂಡೇ ನಂಗೆ ತುಂಬ ಇರಿಟೇಟ್ ಆಗ್ತಾಯಿತ್ತು. ಅಂದರೆ ಕೂರೋದಿಲ್ಲ ನನ್ನ ಹೇರ್, ತುಂಬ ಸಾಫ್ಟ್ ಇಲ್ಲ, ತುಂಬ ಒರಟು ಕೂದಲು ನಂದು. ಆ್ಯಂಡ್ ಇವಾಗ ಮತ್ತೆ ಮಗು ಆಗಿರೋದ್ರಿಂದ ನಾನು ಶೂಟ್ಗೆ ಹೋಗಬೇಕು ಇಮಿಡಿಯೇಟಾಗಿ ಅಂದಾಗ ಅದು ತುಂಬ ಮೇಜರ್ ರೀಸನ್. ನಾನು ಅದನ್ನು ಹೆಂಗೆ ಹೇಳೋದಂತ ಗೊತ್ತಿಲ್ಲ. ತುಂಬ ಸಲ ತುಂಬ ಶೂಟ್ ವಿಷಯಕ್ಕೇ ಜಗಳಗಳಾಗಿದೆ, ನಾನು ಲೇಟಾಗಿ ರೆಡಿ ಆಗ್ತಿದ್ದೆ ಅಂತ. ಸೊ ಅದು ಒಂದು. ಏಕೆಂದರೆ ನಮ್ಗೆ ಸಿಗೋದೇ ಒಂದು ಕಡಿಮೆ ಸಮಯ, ಅದರಲ್ಲಿ ಇದೆಲ್ಲ ಕಮಿಟ್ಮೆಂಟ್ಸ್ಗಳನ್ನ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ನಮಗೋಸ್ಕರ ಯಾರೋ ಕಾಯೋದು, ಅದೆಲ್ಲನೂ ಒಂದು ರೀಸನ್. ಆ್ಯಂಡ್ ಇನ್ನೊಂದೇನೆಂದರೆ ನಾನು ಮೆಂಟಲಿ ಸ್ವಲ್ಪ ಡಿಸ್ಟರ್ಬ್ಡ್. ಯಾಕಂದರೆ ಈ ಪ್ರೆಗ್ನೆನ್ಸಿ ಜರ್ನಿ ಆಗಿರ್ಬೋದು, ಅಥವಾ ಸುತ್ತಮುತ್ತ ಎಲ್ಲನೂ ನಮಗೆ ಒಂಥರ ಪ್ರೆಷರ್ ಅನ್ನಿಸ್ತಿತ್ತು. ಬಿಕಾಸ್ ಆಫ್ ದಿಸ್ ಹಾರ್ಮೋನ್ಸ್ ನನಗೆ ಯಾರೂ ಏನೂ ತೊಂದರೆ ಕೊಟ್ಟಿಲ್ಲ, ಅದು ಕ್ಲಾರಿಟಿ ಕೊಡ್ತೀನಿ. ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ. ಐ ಅಲೋನ್ ಐ ಫೆಲ್ಟ್ ಐ ಆಮ್ ಫೀಲಿಂಗ್ ಪ್ರೆಷರ್ಡ್. ಎಲ್ಲನೂ ಸ್ವಲ್ಪ ಅಲೈನ್ ಮಾಡ್ಕೋಬೇಕು, ಇನ್ನೊಂದಷ್ಟು ವರ್ಷಗಳು ಕಳಿಬೇಕು ನಾನು ನಾರ್ಮಲೈಸ್ ಆಗೋಕ್ಕೆ. ಅದಕ್ಕೆಲ್ಲ ದಾರಿ ಮಾಡಿಕೊಡ್ಬೇಕು ಎಲ್ಲ ಫೀಮೇಲ್ಸ್ಗೂ. ಇಟ್ಸ್ ನಾಟ್ ಅಬೌಟ್ ಸ್ಟೈಲ್, ಇಟ್ಸ್ ನಾಟ್ ಅಬೌಟ್ ನಾನು ಚೆನ್ನಾಗಿ ಕಾಣಿಸ್ಕೋಬೇಕು, ಇಟ್ಸ್ ಅಬೌಟ್ ಐ ವಾಂಟ್ ಟು ಬ್ರೀತ್ ಅಷ್ಟೇ. ನೀವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ಕೊಂಡಿಲ್ಲ ಅಂದರೂ ತೊಂದರೆ ಇಲ್ಲ, ಗೊತ್ತಿಲ್ಲ, ಯಾಕೋ ನಿಮ್ಮೆಲ್ಲರ ಹತ್ರ ಹೇಳ್ಕೊಬೇಕನ್ನಿಸ್ತು, ಅದಕ್ಕೆ ಹೇಳ್ಕೊಂಡೆ ಅಷ್ಟೆ. ತಾನೋ ಮಾಡ್ರಿ. ಏನು ಬಂದರೂ ಬಿಡಲ್ಲ ಇಲ್ಲಿ ನೋಡಿ ದೇವ್ರೆ. ಸೊ ಗೈಸ್, ಇದು ಐರನ್ ಟ್ಯಾಬ್ಲೆಟು, ಅನದರ್ 3 months ತೊಗೊಬೇಕು. ಆ್ಯಂಡ್ ಇದು ಕ್ಯಾಲ್ಶಿಯಂ ಟ್ಯಾಬ್ಲೆಟು. ಇದನ್ನು ಅದೇ ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದಾಗಿಂದ ತೊಗೊತಾ ಇರೋದು. ಇದು ಓರಲ್ ಡ್ರಾಪ್ಸ್ ಬೇಬಿಗೆ ಹೇಳಿದ್ದಾರೆ, ಈಗ ನ್ಯೂ ಬಾರ್ನ್ ನನ್ನ ಮಗಳಿಗೆ. ಇದನ್ನು 1 month ಬಿಫೋರ್ ಫೀಡಿಂಗ್ ಕೊಡಬೇಕು ಅಂತ.
ತರಿಸ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ರ್ಯಾಷಸ್ಗೆ, ನ್ಯಾಪಿ ರ್ಯಾಷಸ್ ಬೇಬಿಗೆ. ಇದು ಚೆನ್ನಾಗಿದೆಯಂತೆ, ನಾವು ರೆಗ್ಯುಲರಾಗಿ ತೊಗೊತೀವಲ್ವಾ, ಅವ್ರು ಹೇಳಿದ್ರು. ಸೊ ಇದನ್ನು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳ್ತೀನಿ, ಕಮೆಂಟಲ್ಲಿ ಕೇಳಿ. ಮಧ್ಯದಲ್ಲಿ ಏನಾರೋ ಮರ್ತೋಗ್ಬಿಟ್ರೆ. ತಂದಾನಿತ್ತಾನೋ ತಂದಾನಿತ್ತಾನೋ ತಂದಾನಿತ್ತಾನೆ ನನ ತಾನೇ ತಂದಾನಿತ್ತಾನೆ ನನ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿಲ್ಲ ನನಗೆ ಇವತ್ತು. ಸೊ 1000 ಜನ ಸಬ್ಸ್ಕ್ರೈಬರ್ಸ್ ಆದವ್ರೆ ನೋಡಿ ಗೈಸ್, ಅವರ ಬ್ಲಾಗಲ್ಲಿ ಅವರು ಬ್ಯುಸಿಯಾಗಿದ್ದಾರೆ. ಈ ಒಂದು ದಿನಕ್ಕೆ ನಾವು ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡಿದ್ವಿ ಅಪ್ಪುಗೆ, ಯಾಕಂದರೆ ಹೆಂಗೋ ಒಂದು ರೀತಿಲಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತ. ಸೊ ಎಲ್ರಿಗೂ ಒಳ್ಳೆಯದಾದರೆ ಸಾಕು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಪ್ರೋಮೋ ವ್ಲಾಗ್ಸ್ ವೀಡಿಯೋಯಿಂದ ನನ್ನ ಗಂಡನಿಗೆ ಹೇಳ್ತೀನಿ. ಆ್ಯಂಡ್ ಯಾವಾಗಲೂ ಒಳ್ಳೇದು ಬಯಸ್ತಾರೆ ಅವರೆಲ್ರಿಗೂ, ಎಲ್ಲೂ ನಮ್ಮದು ಅನ್ನೋದು ಆ ಥರದಕ್ಕಿಂತ ಎಲ್ಲರೂ ನಮ್ಮದು ಅನ್ನೋ ಒಂದು ಸ್ಮಾಲ್ ಹಾರ್ಟ್, ಬ್ಯೂಟಿಫುಲ್ ಸೋಲ್. ಪ್ರತೀಕ್, ಥ್ಯಾಂಕ್ ಯು ಸೋ ಮಚ್. ಇದು ನಮಗೆ ನೆಸೆಸಿಟಿ ಇತ್ತೋ ಇರಲಿಲ್ವೋ, ಬಟ್ ಆದರೂ ಆ ಇನಿಷಿಯೇಟಿವ್ ತೊಗೊಂಡು ಅವನಿಗೆ ಇಲ್ಲ ನೀನು ಮಾಡಬೇಕು, ನಿನ್ನ ಕೈಲಾಗುತ್ತೆ, ಯು ಹ್ಯಾವ್ ಟು ಸ್ಟ್ಯಾಂಡ್, ಅಮ್ಮನಿಗೆ ನೀನು ಸಪೋರ್ಟಿವ್ ಆಗಿರಬೇಕು ಅನ್ನೋದು. ಯಾಕಂದರೆ ಅಗೇನ್ ಅಲ್ಲಿ ನಾನು ಬರ್ತೀನಿ, ಅವರೆಲ್ಲ ಖುಷಿಯಾಗಿದ್ದರೆ ನಾನು ಖುಷಿಯಾಗಿರ್ತೀನಿ ಅನ್ನೋದು ನನ್ನ ಗಂಡನಿಗೆ. ಸೊ ಇಟ್ಸ್ ಆಲ್ ಗಿವ್ ಆ್ಯಂಡ್ ಟೇಕ್ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ. ಆ್ಯಂಡ್ ನಾಳೆ ವ್ಲಾಗಲ್ಲಿ ನಾನು ಕಂಪ್ಲೀಟ್ ರೊಟೀನ್ ನಂದು ಕ್ಯಾಪ್ಚರ್ ಮಾಡಿ ತೋರಿಸೋಣ ಅಂತ ಇದ್ದೀನಿ. ಜಸ್ಟ್ ಅರ್ಧರ್ಧ ಮಾತ್ರ ತೋರಿಸ್ತಾ ಇದ್ದಿದ್ದು, ಕಂಪ್ಲೀಟ್ ರೊಟೀನ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ವ್ಲಾಗಲ್ಲಿ ಅದು ನಿಮಗೆ ಸಿಗುತ್ತೆ. ಏನೇನೆಲ್ಲ ಕ್ವಶನ್ ಕೇಳ್ತಿದ್ರಿ, ಸೀರೆ ಕಟ್ಟೋದು, ಪೌಡರ್ದು, ಅದು ಇದು ಎಲ್ಲದ್ರದ್ದು ನಾಳೆ ನಾನು ನಿಮ್ಗೆ ಅದು ಕ್ಲಾರಿಟಿ ಕೊಡ್ತೀನಿ. ಆ್ಯಂಡ್ ಅಪ್ಪು ಸುಬಿ ವ್ಲಾಗ್ಸ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮಗೂ ಸಪೋರ್ಟ್ ಮಾಡಿ. ನೀವೆಲ್ಲ ಆವಾಗಿಂದ ನಮ್ಮ ಜೊತೆ ಟ್ರಾವೆಲ್ ಮಾಡ್ಕೊಂಬಂದಿದ್ದೀರಾ. ಸೊ ಅವ್ರದ್ದೊಂದು ಡಿಫ್ರೆಂಟ್ ಸ್ಟೋರಿ ನಡೀತಿರುತ್ತೆ. ಆ್ಯಂಡ್ ಐ ವಿಲ್ ಮೇಕ್ ಶ್ಯೂರ್ ನನ್ನ ವ್ಲಾಗಲ್ಲಿ ಬರೋದು ಅವ್ನ ವ್ಲಾಗಲ್ಲಿ ಇರೋದಿಲ್ಲ. ಅವನದೇ ಡಿಫ್ರೆಂಟ್ ವ್ಲಾಗ್ ಇರುತ್ತೆ, ನನ್ನದೇ ಡಿಫ್ರೆಂಟ್ ವ್ಲಾಗ್ ಇರುತ್ತೆ. ಆ್ಯಂಡ್ ನಾವೀಗ ಸ್ವಲ್ಪ ಬ್ರೇಕ್ ಡೌನ್ ಆಗಿದ್ದೀನಿ, ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ, ಮಕ್ಕಳು ಆ್ಯಂಡ್ ಸ್ವಲ್ಪ ಮೆಂಟಲಿ. ಸೊ ಹಾಗಾಗಿ ಸ್ವಲ್ಪ ನಮಗೂ ಹೇಗೆ ಎಲ್ಲ ಅಲೈನ್ ಮಾಡ್ಕೊಂಡು ಮಾಡೋದು ಗೊತ್ತಾಗ್ತಾ ಇಲ್ಲ. ಎಲ್ಲ ಕಾಲಕ್ರಮೇಣ ಸರಿ ಹೋಗುತ್ತೆ, ನಾವು ಬೌನ್ಸ್ ಬ್ಯಾಕ್ ಆಗ್ತೀವಿ, ಸಖತ್ತಾಗಿ ಹೊಸ ಹೊಸ ಕಂಟೆಂಟ್, ಹೊಸ ಹೊಸ ವೀಡಿಯೋಸ್ ಮಾಡ್ತೀವಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ ಅಂತ. ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಹೇಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಆಲ್ ಅಗೇನ್ ಮತ್ತೆ ನಾಳೆ ವಿಡಿಯೋದಲ್ಲಿ. ಲವ್ ಯು ಆಲ್ ಗೈಸ್.